ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಮೇಲೆ ಇದೆ ನನ್ನ ಅಮ್ಮನ ಹೆಸರು. ಇವರೇ ನನ್ನಮ್ಮ. ಪೂರ್ಣಿ, ಇಷ್ಟೊಂದು ನೊಂದ್ಕೋಬೇಡ. ಈ ಅಮ್ಮ ನಿನ್ ಪಾಲಿಗೆ ಯಾವತ್ತೂ ಇರ್ತಾಳೆ. ಈ ಅಮ್ಮ ನಿನ್ನ ಹೆರ್ಲಿಲ್ಲ ಅನ್ನೋ ಹಂಗಿಲ್ಲ, ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅನ್ನೋ ಬೇಜಾರು ಇಲ್ಲ. ಅದಕ್ಕಿಂತ ಮೀರಿದ ಪ್ರೀತಿ ಈ ಅಮ್ಮ ನಿನಗೆ ಕೊಡ್ತಾಳೆ. ಆದ್ರೆ ಈಗ ನನ್ನ ಹೆಸರಿರೋ ಈ ಜಾಗದಲ್ಲಿ ನಿನ್ ನಿಜವಾದ ಅಮ್ಮನ ಹೆಸರನ್ನೇ ಬರಿಬೇಕು. ಆದಷ್ಟು ಬೇಗ ನಿನ್ಗೆ ಆ ಹೆಸರು ಗೊತ್ತಾಗ್ಬೇಕು. ಇಲ್ಲಮ್ಮ, ಇನ್ಮೇಲೆ ನಾನು ಅಂತ ಆಸೆ ಇಟ್ಕೊಳ್ಳಲ್ಲ. ಹುಟ್ಟಿ 24 ವರ್ಷ ಆದ್ರೂ ಈ ನತದೃಷ್ಟಿಗೆ ಅಮ್ಮನ ಹೆಸರು ತಿಳ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಪೂರ್ಣಿ, ನನಗ ಆ ನಂಬಿಕೆ ಇದೆ. ನಿನಗೆ ನಿನ್ ನಿಜವಾದ ಅಮ್ಮ ಸಿಕ್ಕೇ ಸಿಗ್ತಾರೆ. ಅವ್ರನ್ನ ನಾನು ಹುಡುಕ್ತೇನೆ. ಅವ್ರ ಬಗ್ಗೆ ನನ್ಗೊಂದಿಷ್ಟು ವಿಷಯಗಳು ಗೊತ್ತು. ಅದೇ ಆಧಾರದ ಮೇಲೆ ಹೇಗಾದ್ರೂ ಸರಿ ಅವ್ರನ್ನ ಹುಡುಕಿ ಅವ್ರು ಯಾರು ಎಲ್ಲಿದ್ದಾರೆ ಅಂತ ನಿನಗೆ ತಿಳಿಸ್ತೀನಿ. ಅಮ್ಮ, ನಿಮಗಿನ್ನೂ ಏನು ವಿಷಯ ಗೊತ್ತಿದೆ? ಅವ್ರ ಬಗ್ಗೆ ಹೇಗೆ ತಿಳ್ಕೊಬೋದು? ನಿನ್ ಯಾರೋ ದೇವಸ್ಥಾನದ ಹತ್ರ ಒಂದು ದೊಡ್ಡ ಕಾರಲ್ಲಿ ಕರ್ಕೊಂಬಂದ್ ಬಿಟ್ರಂತೆ. ಅಂದ್ರೆ ನಿನ್ ಹೆತ್ತೋರು ಒಳ್ಳೆ ಸ್ಥಿತಿವಂತರು ಅಂತಾನೆ ಆಯ್ತು. ಎಂತ ಸ್ಥಿತಿವಂತರು ಆದ್ರೆ ಏನಮ್ಮ, ನನ್ನನ್ನು ಇಂಥ ಸ್ಥಿತಿಗೆ ತಳ್ಳಿಬಿಟ್ರು. ನೊಂದ್ಕೋಬೇಡ, ಇದೆಲ್ಲ ವಿಧಿಯಾಟ ಅಷ್ಟೇ. ನನ್ಗೀಗ್ಲೂ ಅನಿಸ್ತಾ ಇದೆ, ನೀನ್ ಹೇಗ್ ನಿನ್ ತಾಯಿ ನೋಡ್ಬೇಕು ಅಂತ ಒದ್ದಾಡ್ತಾ ಇದೆಯೋ ಅದೇ ರೀತಿ ನಿನ್ ತಾಯಿ ಕೂಡ ನಿನ್ನ ನೋಡ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಒದ್ದಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ನನ್ನ ಹೆತ್ತೋರ್ ಬಗ್ಗೆ ನಾನು ತಿಳ್ಕೊಬೋದಾ? ನಾನು ಅವ್ರ ಜೊತೆ ಇರ್ತೀನೋ, ಅವ್ರ ಪ್ರೀತಿನ ಪಡ್ಕೋತೀನೋ ನನಗೆ ಗೊತ್ತಿಲ್ಲ. ಕಡೆ ಪಕ್ಷ ಅವ್ರ ಹೆಸರಾದ್ರೂ ಗೊತ್ತಾದ್ರೆ ಅದೇ ನನ್ನ ಅದೃಷ್ಟ ಅನ್ಕೋತೀನಿ. ಖಂಡಿತ ಗೊತ್ತಾಗತ್ತೆ ಪೂರ್ಣಿ. ನೀನ್ ಯಾರೋ ಶ್ರೀಮಂತರ ಮಗಳು ಅನ್ನೋದಷ್ಟೇ ಈಗ ಗೊತ್ತಿರೋ ಸತ್ಯ. ಆದ್ರೆ ಈ ಸತ್ಯನ ಬೆನ್ ಹತ್ತಿ ನಾನು ಖಂಡಿತ ಅವ್ರನ್ನ ಹುಡುಕ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.